ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? ಹಲೋ ಗೈಸ್, ಸೊ ಆಲ್ರೆಡಿ ತಮ್ಮಲ್ಲಿ ನೋಡಿದ್ದೀರಾ ಗಾಡಿ ಏನೆಲ್ಲ ಕಿತ್ತಿಡ್ಕೊಂಡಿರಲಿಲ್ಲ ಗಾಡಿಗಳನ್ನ. ಜಸ್ಟ್ ಮಾತಾಡಿಕೊಂಡು ಹೋಗ್ಬೇಕಾದ್ರೆ ನೋಡಿದರು ಪೊಲೀಸವರು. ಸೊ ಆಮೇಲೆ ಅಲ್ಲೇ ರೋಡ್ ಕ್ರಾಸ್ ಮಾಡೋಕ್ರೆ ಗಾಡಿನ ಚೆಕ್ ಮಾಡಿ ಗಾಡಿ ಏನಪ್ಪ ಸೈಲೆನ್ಸರ್ ಎಲ್ಲ ಚೇಂಜ್ ಮಾಡಿದ್ಯಾ ಅಂತೆಲ್ಲ ಕೇಳಿದ್ರು. ಆಮೇಲೆಲ್ಲ ಮಾತಾಡಿಕೊಂಡು ಸದ್ಯಕ್ಕೆ ಫೈನ್ ಏನೂ ಹಾಕಲಿಲ್ಲ. ಸೊ ಈಗ ಎಕ್ಸಾಸ್ಟ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಚೇಂಜ್ ಮಾಡ್ತಾಯಿದ್ದೀನಿ. ಸೊ ನನಗೆ ಇನ್ನೊಂದು ಏನು ಭಯ ಆಗಿದ್ದು ಅಂತಂದರೆ ನಂಗೆ ಫೈನ್ ಎಲ್ಲಿ ಜಾಸ್ತಿ ಹಾಕ್ಬಿಡ್ತಾರೆ ಅಂತ ನನಗೆ ಭಯ ಆಗಿದ್ದು. ಬಟ್ ಫೈನ್ ಏನು ಹಾಕಲಿಲ್ಲ, ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ನಮ್ಮ ಮನೆಯಿಂದ ಮುಂದೆ ಹೋದರೆ ಲ್ಯೂಟನ್ ತೊಗೊತೀವಿ. ಸೊ ಆ ಲ್ಯೂಟನ್ ತೊಗೊಬೇಕಾದ್ರೇ ಅಲ್ಲೇ ಇಟ್ಕೊಬಿಟ್ರು. ಸೊ ಅದಕ್ಕೆ ಇವಾಗ ಎಕ್ಸಾಸ್ಟ್ನ ಬಿಚ್ಚೋಣ ಅಂದ್ಬಿಟ್ಟು ಸೊ ನೋಡಿ ಗಾಡಿ ಇಲ್ಲೇ ಇದೆ. ಸೊ ಇನ್ನೇನು ಎಕ್ಸಾಸ್ಟ್ ಬಿಚ್ಚೋ ಸಮಯ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನು ಹೇಳೋ ಥರ ಇಲ್ಲ ಇವಾಗ ಸದ್ಯಕ್ಕೆ. ಸೊ ಜೊತೆಗೆ ನಮ್ಮ ಚಿಕ್ಕ ಹುಡುಗ ಒಬ್ಬ ಇದ್ದಾನೆ. ಸೊ ಇವಾಗ ಅವನೇ ಬಿಚ್ಚೋದಕ್ಕೆಲ್ಲ ಹೆಲ್ಪ್ ಮಾಡೋದು ನನಗೆ. ಸೊ ಎಕ್ಸಾಸ್ಟು ತೊಗೊಂಬಂದಿದ್ದೀನಿ ಗೈಸ್, ಬಿಚ್ಚಿಬಿಟ್ಟು ಹಾಕಬೇಕು. ಈಗ ಜಸ್ಟ್ ಬಂದೆ. ಸೊ ಇವಾಗ ಹೆಡ್ಡಿಂದ ಬಿಚ್ಚಿ ಕೆಳಗಡೆ ಈ ಬೆಂಟ್ ಪೈಪು ಮತ್ತು ಈ ಲಾಕು 3 ತೆಗಿಬೇಕು. ಪ್ಲಸ್ ಇಲ್ಲೊಂದು ಸೆನ್ಸರ್ ಇದೆ. ಸೊ ಸೆನ್ಸರ್ನ ಕೂಡ ಇವಾಗ ರಿಮೂವ್ ಮಾಡಬೇಕು. ಸೊ ಬನ್ನಿ ಮಾಡೋಣ. ಫಸ್ಟು ಈ ಲಾಕು ಮತ್ತು ಈ ಲಾಕು ಮತ್ತು ಆ ಕಡೆ 2 ಸೈಡು ಸೇಮ್ ಹಿಂಗೆ ಇದೆ ಎರಡು ಕೂಡ. ಸೊ ಎರಡನ್ನೂ ಬಿಚ್ಕೊಬಿಡೋಣ. ಸೊ ಬಿಚ್ಕೊಂಡು ಫಸ್ಟು ಸೆನ್ಸರ್ನ ತೆಗಿಬೇಕು. ಸೆನ್ಸರ್ನ ತೆಗೆದಾದ್ಮೇಲೆ ಎಕ್ಸಾಸ್ಟಿಗೆ ಬಿಚ್ಚಬೇಕು. ಸೊ ಸೆನ್ಸರ್ ಬಿಚ್ಚೋಕ್ಕಿಂತ ಮುಂಚೆ ಎಕ್ಸಾಸ್ಟ್ನ ಬಿಚ್ಚಿದ್ರೆ ಪೈಪ್ ಆಚೆ ಬರೋಲ್ಲ. ನಾನಂತೂ ಇಷ್ಟು ಬೇಗ ಎಕ್ಸಾಸ್ಟ್ನ ಬಿಚ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕೋ ನನಗೆ ಎಕ್ಸಾಸ್ಟ್ಗೂ ಋಣ ಇಲ್ಲ ಅನಿಸುತ್ತೆ. ಏನಾದರೂ ಒಂದು ಸೀನ್ ಆಗ್ತಾನೆ ಇರುತ್ತೆ. ಹೋದ್ಸಲಿ ಮಾನ್ಸೂನ್ ರೈಡ್ ಮುಗಿಸ್ಕೊಂಬಂದು ಬಿಚ್ಚಾಕ್ದೆ, ಆಮೇಲೆ ಅದು ಲಾಂಗ್ ಆಗೋಯ್ತಲ್ಲ ಅಂತ. ಆಮೇಲೆ ಇವಾಗ ನೋಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪೊಲೀಸರು ಹಿಡಿದ್ರು. ಸೊ ನಾವಿಲ್ಲೇ ಲೋಕಲಲ್ಲಿ ಓಡಾಡ್ತೀವಲ್ಲ, ಸೊ ಹಾಗಾಗಿ ಅವರು ಮುಖ ನೋಡಿದರು ನಂದು. ಬಟ್ ನಾನು ಹಿಡಿತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡ್ಕೊಂಡಿರಲಿಲ್ಲ. ಮಾತ್ರ ಸಕ್ಕತ್ ಬೇಜಾರಾಗ್ತಿದೆ. ಬಟ್ ನನಗೆ ಇನ್ನೊಂದು ಕಡೆ ಖುಷಿ ವಿಚಾರ ಏನು ಅಂದರೆ ನನಗೆ ಫೈನ್ ಹಾಕ್ಲಿಲ್ವಲ್ಲ. ಸೊ ಎಕ್ಸ್ಕ್ಯೂಸ್ ಕೊಟ್ಬಿಟ್ಟು ಬಿಟ್ಟಿದ್ದಾರಲ್ಲ ಅಂತ ನನಗೆ ಅದೊಂದು ಖುಷಿ ಆಯಿತು. ಇನ್ ಕೇಸ್ ಏನಾದರೂ ಫೈನೆಲ್ಲ ಹಾಕಂಗಿದೆ ಇದ್ದರೆ 5,000, 6,000, 7,000 ಫೈನೆಲ್ಲ ಬೀಳ್ತಾಯಿತ್ತು. ಸೊ ಅದರಿಂದ ಸ್ವಲ್ಪ ತಪ್ಪಿಸ್ಕೊಂಡಿದ್ದೀನಿ. ಎಕ್ಸ್ಕ್ಯೂಸ್ ಕೊಟ್ಟು ಇವಾಗಲೇ ಹೋಗಿ ಬಿಚ್ಚಾಕೋ ಅಂದರು. ಸೊ ಕೆಲಸಕ್ಕೂ ಹೋಗಲಿಲ್ಲ. ಬೆಳಗ್ಗೆ ಸ್ಟೇಷನ್ ಹತ್ರ ಕರ್ಕೊಂಡೋಗಿ ಅಲ್ಲೆಲ್ಲ ಮಾತಾಡಿ ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ. ಗುರು, ನಾನು ನಿಜವಾಗ್ಲೂ ಯಾರ ಹತ್ರನೂ ಏನೂ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಿರಲಿಲ್ಲ. ಬಟ್ ಈ ಎಕ್ಸಾಸ್ಟ್ ಒಂದು ವಿಚಾರಕ್ಕೆ ಅಯ್ಯೋ ಯಾಕೆ ಹೇಳ್ತೀರಾ, ತಲೆ ಕೆಟ್ಟೋಯ್ತು ನನಗಂತೂ. ಒಂದು ಕಡೆ ಬೇಜಾರಾಗ್ತಿದೆ, ಎಕ್ಸಾಸ್ಟ್ನ ಬಿಚ್ಚಿಸ್ತಾಯಿದ್ದೀನಿ ಅಂತ. ನೋಡೋಣ ಎಕ್ಸಾಸ್ಟ್ನ ಇಟ್ಕೊತೀನ ಇಲ್ಲ ಯಾರಿಗಾದ್ರೂ ಸೆಲ್ ಮಾಡಿಬಿಡ್ತೀನ. ಸೊ ನೆಕ್ಸ್ಟ್ ಅಪ್ಡೇಟಲ್ಲಿ ಗೊತ್ತಾಗುತ್ತೆ. ಸೊ ಸೆನ್ಸರ್ ರಿಮೂವ್ ಆಗಿದೆ ಇಲ್ಲಿಂದ. ಇದನ್ನು ತೆಗಿಬೇಕು. ಇದನ್ನು ತೆಗ್ದು ಸ್ಟಾಕಿಗೆ ಹಾಕಬೇಕು. ಸೊ ಸ್ಟಾಕಲ್ಲಿ ಒಂದು ಹೋಲ್ ಇರುತ್ತಲ್ಲ ಸೇಮ್ ಇದೇ ಥರ. ಸೊ ಸೇಮ್ ಪ್ಲೇಸಲ್ಲೇ ಕೊಟ್ಟಿರ್ತಾರೆ ಸ್ಟಾಕಲ್ಲಿ. ಸೊ ಸ್ಟಾಕಲ್ಲಿ ಇದೇ ಹೋಲಿಗೆ ಮತ್ತೆ ಇದನ್ನು ರೀಫಿಟ್ಟಿಂಗ್ ಮಾಡಿ. ಕೇಸ್ ನೀವೇನಾದರೂ ನೀಟಾಗಿ ಅದು ಪ್ಲಗಿನ್ ಆಗಿಲ್ಲ ಅಂತಂದರೆ ಇಂಜಿನ್ ಲೈಟ್ ಆನ್ ಆಗುತ್ತೆ. ಸೊ ಇಂಜಿನ್ ಲೈಟ್ ಆನ್ ಆದಾಗ ಅದು ಮತ್ತೆ ನೀವು ಹೋಗಿ ಶೋರೂಮಲ್ಲೇ ರೀಸೆಟ್ಟಿಂಗ್ ಮಾಡಿಸ್ಬೇಕಾಗುತ್ತೆ. 1-2-3 ಸಲ ಗಾಡಿ ಆಫ್ ಮಾಡಿ ಆನ್ ಮಾಡಿದಾಗ ಸರಿ ಹೋಗುತ್ತೆ. ಇನ್ ಕೇಸ್ ಇನ್ನೂ ಆಗಿಲ್ಲ ಅಂತಂದರೆ ನೀವು ಶೋರೂಮ್ಗೆ ತೊಗೊಂಡೋಗಿ ಸಿಸ್ಟಮ್ಗೆ ಹಾಕಿ ಸಿಸ್ಟಮಿಂದ ಮತ್ತೆ ಅದನ್ನು ರೀಸೆಟ್ ಮಾಡಿಸ್ಬೇಕಾಗುತ್ತೆ. ಗೈಸ್, ಗಾಡಿ ಬ್ಯಾಕ್ ಟು ಸ್ಟಾಕ್. ಸೊ ಇವಾಗ ಸ್ಪಾಟ್ ತೋರಿಸ್ತೀನಿ, ಎಲ್ಲಿ ಪೊಲೀಸವರು ಎಲ್ಲಿ ನಾನು ತೆಗ್ಲಾಕೊಂಡಲ್ಲ. ಸೊ ಆ ಸ್ಪಾಟ್ನ ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿಂದ ನಿಮಗೆ ಕ್ಲಿಯರ್ ಪಿಕ್ಚರ್ ಅರ್ಥ ಆಗಿಬಿಡುತ್ತೆ. ನೋಡ್ರಪ್ಪ, ಇಲ್ಲೇ ನೋಡಿ ಗಾಡಿ ಇಲ್ಲೇ ಇದೆ ಪೊಲೀಸವ್ರದ್ದು. ಇಲ್ಲಿಂದ ಸೇಮ್ ಹಿಂಗೆ ಬಂದೆ, ಈ ಕಡೆ ರೈಟಿಗೆ ಹೋಗ್ಬೇಕಿತ್ತು, ಬಿಡಲಿಲ್ಲ. ಆಮೇಲೆ ಹಂಗೆ ಬಂದು ಗಾಡಿ ನೋಡಿ ಗಾಡಿ ಹಾಕೊಂಡ್ರು, ಗಾಡಿ ಹಿಡ್ಕೊಬಿಟ್ರು. ಆ್ಯಕ್ಚುಲಿ ಅವರು 3 ಜನ ಇದ್ದರು. 3 ಜನದಲ್ಲಿ ಒಬ್ಬರು ಸ್ವಲ್ಪ ಹೆಂಗಾಗಿದ್ರು. ಸೊ ಅವರು ಎಂಟಿನೆಂಟ್ ಓಡಿಸ್ತಾ ಇರೋದು. ಅದಕ್ಕೆ ಅವ್ರು ಬಂದು ನಾನು ಗಾಡಿ ನೋಡಿದ್ದು, ಏನಿದು ಎಂಟಿ ಹಿಂಗೆಲ್ಲ ತೊಗೊಂಡು ಬರುತ್ತಾ ಅಂತ ಬಂದು ಚೆಕ್ ಮಾಡಿದ್ರು. ಸೊ ಗೈಸ್, ಅಂತೂ ಇಂತೂ ಇವತ್ತು ಕೋನ್ಸೆಪ್ಟ್ ಹಾಕ್ಸೋಕ್ಕೆ ಬಂದಿದ್ದೀನಿ. ಸೊ ಇವಾಗ ಗಾಡಿನ ತೊಗೊಂಬಂದು ಮನೆ ಹತ್ರ ನಿಲ್ಸ್ಕೊಂಡಿದ್ದೀನಿ.
ಸೊ ನಮ್ಮ ಮೆಕ್ಯಾನಿಕ್ ಅಂತೂ ನನಗೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಕಾಗೆ ಹಾರಿಸ್ತಾನೆ ಇದ್ರು. ಅದಕ್ಕೆ ನನಗೂ ತಲೆ ಕೆಟ್ಬಿಟ್ಟು ನೋಡಿದೆ. 1 ತಿಂಗಳು ಎಲ್ಲ ತಗೊಂಬಂದು ಇಟ್ಟು ಎಲ್ಲ ವೆಯ್ಟ್ ಮಾಡಿದ್ದು. ಹೆವಿ ಓವರ್ ಪೇಷನ್ಸ್ ಒಂದೊಂದ್ಸಲಿ ನನಗೆ. ಸೊ ಪೇಷನ್ಸ್ ಆಗಿ ಫುಲ್ಲು ವೆಯ್ಟ್ ಮಾಡಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಹೋಗ್ಬಿಟ್ಟು ನಮ್ಮ ರಾಹುಲ್ ಅವ್ರ ಹತ್ರನೇ ಮಾಡಿಸ್ಕೊಂಬಂದ್ಬಿಟ್ಟೆ. ಸೊ ರಾಹುಲ್ ಅವರು ನೀವು ನಂದು ಎಕ್ಸಾಸ್ಟ್ ವಿಡಿಯೋಲೆಲ್ಲ ನೋಡಿರ್ತೀರಲ್ಲ, ಬಟ್ ಅಲ್ಲಿ ಗೋಪ್ರೋ ತೊಗೊಂಡೋಗಿರಲಿಲ್ಲ, ಬರೀ ಫೋನ್ ಮೇಲೆ ಮಾತ್ರ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಸ್ಬೇಕು. ಎಕ್ಸಾಸ್ಟ್ ಹಾಕಿದಾಗ ನಾನು ನಿಜವಾಗ್ಲೂ ಏನೇನೋ ಅಂದ್ಕೊಂಡು ಹಾಕಿದೆ, ಬಟ್ ಎಲ್ಲ ಉಲ್ಟಾ ಹೊಡಿತು. ಗಾಡಿನ ಸ್ಟೇಷನಲ್ಲಿ ತೋರಿಸ್ಬಿಟ್ಟೆಲ್ಲ ಬಂದೆ. ಸೊ ಚೇಂಜ್ ಆಗಿದೆ ಅಂತ, ಚೇಂಜ್ ಮಾಡಿಕೊಂಡು ಬಂದು ತೋರಿಸ್ಬಿಟ್ಟು ಹೋಗ್ಬೇಕಪ್ಪ ಅಂತ ಅಂದಿದ್ರು. ಸೊ ಹೋಗಿ ತೋರಿಸ್ಕೊಂಡೆಲ್ಲ ಬಂದೆ. ಯಾಕೋ ನನಗೂ ಮತ್ತು ಎಕ್ಸಾಸ್ಟ್ಗೂ ಋಣ ಇಲ್ಲ ಅನಿಸುತ್ತೆ. ಏನು ಮಾಡೋದು ಗುರು, ಹಿಂಗಾಗ್ಬಿಟ್ರೆ ಸಖತ್ ಬೇಜಾರಾಗುತ್ತೆ ಮಾತ್ರ. ಎಲ್ಲ ಅಪರೂಪಕ್ಕೆ ಎಕ್ಸಾಸ್ಟ್ ಆಗಿದೆ, ಚೆನ್ನಾಗೇ ಹೋಗ್ತಿತ್ತು ಎಲ್ಲ. ಸಡನ್ನಾಗಿ ಎಲ್ಲ ಉಲ್ಟಾ ಹೊಡಿತು. ಏನು ಹೇಳಿ. ಮನೆ ಹತ್ರನೇ ಲಾಕ್ ಹಾಕೊಂಡ್ರು. ಅಲ್ಲಿ ಯೂಟನ್ ತಗೊಂತೀವಲ್ಲ, ನಾನಲ್ಲಿ ಮಂಡ್ರೋಡಿಂದ ಬಂದ್ಬಿಟ್ಟು ರೈಟಿಗೆ ತಗೊತಿದ್ದೆ. ಅಲ್ಲಿ ಯೂಟನ್ ಇಲ್ವಲ್ಲ, ಇನ್ನು ಮುಂದೆ ಸಿಗ್ನಲ್ ಹತ್ರ ತನಕ ಹೋಗ್ಬೇಕು. ಎಲ್ಲರೂ ಹಂಗೆ ಹೋಗ್ತಾರೆ ಅಂದ್ಬಿಟ್ಟು ನಾನು ಹಂಗೆ ಹೋದೆ. ಆಫೀಸ್ಗೆ ಹೋಗ್ತಿದ್ದೆ. ಹಾಂ ಇಲ್ಲ, ವಾರ್ನಿಂಗ್ ಮಾಡಿಬಿಟ್ಟ. ಆಮೇಲೆ ಮತ್ತೆ ಹೋಗಿ ಎಕ್ಸಸ್ ಎಲ್ಲ ಚೇಂಜ್ ಮಾಡಿಸಿ ಮನೇಲೇ ಮಾಡಿಬಿಟ್ಟು ಮತ್ತೆ ತೊಗೊಂಡು ಗಾಡಿ ತೋರಿಸ್ಬಿಟ್ಟು ಅವ್ನು ತೋರಿಸು ಅಂತ. ಇಲ್ಲಾಂದಿದ್ರೆ ನಾನು ಹಂಗೆ ಹಾಕ್ಬಿಡ್ತಿದ್ದೆ ರಿಟರ್ನು. ಮತ್ತೆ 2 ಸಲ ಹಾಕಿ ಸುಮ್ಮನೆ ತೆಗೆಯೋದು ಅಂತ. ಚೆಕ್ ಮಾಡಿಸಿಲ್ಲ ಅವನು. ಚೆಕ್ ಮಾಡಿದಾಗ ಇಲ್ಲ ಸ್ವಲ್ಪ ಅದೇ ಅವ್ನು ಡೆಲಿವರಿ ತೊಗೋಬೇಕಾದ್ರೆ 4 years ಅಂತ ಹೇಳ್ದ ಅವನು. ಹಾಂ, ಆದರೆ ಅವತ್ತು ನಾವು ಸರ್ವಿಸಲ್ಲಿ ಚೆಕ್ ಮಾಡಿದಾಗ ಇಲ್ಲ ಸರ್ 4 years ಕೊಡೋ ಅಂತ ಹೇಳ್ದಲ್ಲ. ಅದೇ 4 years ಇದೆ ನಮ್ಮದು. 2022 ತೊಗೊಂಡು ಗಾಡಿ. ಓಕೆ. 22 26 5 years 5 years ಆಗಲ್ಲ. 4. ಅದು ಎಕ್ಸ್ಟ್ರಾ ಪೇ ಮಾಡಿದ್ರೆ ನಮ್ಗೆ 4 years ಸಿಗುತ್ತೆ ಅನ್ಸುತ್ತೆ. ನನಗೆ ಆವಾಗಲೇ ಅವರೇ ಕೊಟ್ಟರು, ಮೇಘ್ರಿ ಸರ್ಕಲ್ ಅವರೇ ಕೊಟ್ಟರು ಫ್ರೀಯಾಗಿ. ನಿಮ್ಮ ಮೇಘ್ರಿ ಸರ್ಕಲಲ್ಲಿ ತೊಗೊಂಡಿದ್ದ? ಓ ಕ್ರೇಜಿ. ಕನ್ನಡದಲ್ಲಿ ತೊಗೊಂಡಿಲ್ಲ. ಹಾಂ 3,15,000 3,17,000 ಹೇಳಿದ್ದು ಆನ್ ರೋಡು. ಹಾಂ, ಮೇಘ್ರಿಯಲ್ಲಿ ಇಲ್ಲ. ಮೇಘ್ರಿಯಲ್ಲಿ 3,05,000. ಓ ಹಂಗೆ ಒಂದೊಂದು ಕಡೆ ನನ್ನ ಪ್ರೈಸ್ ಇರುತ್ತಲ್ಲ ಪ್ರಾಫಿಟ್ ಮಾರ್ಜಿನ್ ಇರುತ್ತಲ್ವಾ ಬ್ರೋ. ಯಾಕೋ ಗಾಡಿ ಫುಲ್ ಹೀಟ್ ಆಗ್ತಿದೆ ಬ್ರೋ. ಹ್ಞೂ ಕಮ್ಮಿ ಇದೆಯಾ ಗೊತ್ತಿಲ್ಲಪ್ಪ. ಇಲ್ಲ, ಕೂಲೆಂಟ್ ಎಲ್ಲ ಇದೆ ಕರೆಕ್ಟ್. ಕೂಲೆಂಟ್ ಕಡಿಮೆ ಇದೆ, ಅದು ಮುಂದೆ ಇದೆ. ಇಷ್ಟಿದೆ, ಜಾಸ್ತಿ ಇಲ್ಲ. ನಾನು ನೋಡ್ಕೊಂಡೇ ಇಲ್ಲ, ಇವಾಗಲೇ ನೋಡಿದ್ದು. ಹಾಂ ಇಲ್ಲ, ಲೆಫ್ಟಿಗೆ ತೊಗೊತೀನಿ. ನಡೆಯೋಣ. ಓಯ್. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು 3 ದಿವಸದ ವ್ಲಾಗ್. ಇದು ಹೇಗಿತ್ತು ಅಂತ ಒಂದ್ಸಲಿ ಕಮೆಂಟ್ ಹಾಕಿ. ಮತ್ತೆ ಸಿಗುವ ಇನ್ನೊಂದು ಹೊಸ ವೀಡಿಯೋಲಿ. ನನ್ನ ಚಾನೆಲ್ನ ವಿನ್ನರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಹಾಂ, ವೈಭವ್ ಅವ್ರನ್ನ ಫಾಲೋ ಮಾಡಿ. ಅವ್ರದ್ದು ಹೊಸ ವೀಡಿಯೋಗಳು ಬೇರೆ ಬರ್ತಿದೆ, ಗಾಡಿಗಳ್ದು ಶಾರ್ಟ್ಸು ಕ್ರೇಜಿಯಾಗಿ ಮಾಡ್ತಿದ್ದಾರೆ. ಇನ್ನು ಮುಂದೆ ಯಾವುದೇ ಹೊಸ ಗಾಡಿಗಳಿದೆ ಎಲ್ಲರದ್ದು ಬರ್ತಾನೆ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಅಂತ. ಒನ್ ಮೋರ್ ಅನ್ಬೇಕು. ಓಕೆ ಗಾಯ್ಸ್, ಸಿ ಯು, ಬೈ ಬಾಯ್.